ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಂತಂದ್ರೆ ರಾಜ್ಕುಮಾರ್ ಅಂತಕ್ಕಂಥದ್ದು ಏನಿದೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ ದೊಡ್ಡ ಶಕ್ತಿ. ಅದು ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ. ಗೋವಿಂದಣ್ಣ ಅವ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿಲ್ಲ, 30 ಜನರ ಬಗ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆದ್ರೆ ಅವತ್ತು ಮಸೀದ್ ತಗೊಂಡೋಗಿದ್ದು ನಿಜ. ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂತ ಅಪಾರವಾದಂತ ಕೊಡುಗೆ, ರಸಮಂಜರಿ ಕಾರ್ಯಕ್ರಮದ ಮೂಲಕ ಇವತ್ತು ಹಣವನ್ನು ಎತ್ತಿ ಕ್ರೀಡಾಂಗಣ ಇರ್ಬೋದು, ಆಶ್ರಮಗಳಿರ್ಬೋದು, ಹಲವಾರು ಸರ್ಕಾರಿ ಕಟ್ಟಡಗಳಿರ್ಬೋದು, ಇಂತಹ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿದ್ದು ಇದು ದೇಶಕ್ಕೆ ಮಾದರಿ ಆಗಿದೆ. ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ 48 ವರ್ಷಗಳ ಕನ್ನಡದ ಹೋರಾಟದಲ್ಲಿ ನಾನು ಎಂದೂ ಯಾವತ್ತೂ ಯಾರಿಗೂ ತಲೆ ಬಗ್ಸಿಲ್ಲ, ಕನ್ನಡದ ವಿಚಾರದಲ್ಲಿ ರಾಜಿ ಆಗಿಲ್ಲ. ಅದಕ್ಕೆ ನನಗೆ ಶಕ್ತಿ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಎಲ್ಲ ಆತ್ಮೀಯ ಕನ್ನಡಿಗರೇ, ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರಾದಂತ ಗೆಳೆಯರು ಮಂಜುನಾಥ್ ದೇವ್ ಅವರೇ, ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಶ್ರೀಯುತ ಕುಮಾರಣ್ಣವರೇ, ಹಾಗೂ ಮತ್ತೊಬ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಪ್ರವೀಣ್ ಶೆಟ್ಟಿ ಅವರೇ ಜೊತೆಗೆ ಬಂದು ಸಾಕಷ್ಟು ನನ್ನ ಹೋರಾಟಗಳನ್ನ ಕಂಡಾಗ ಅಥವಾ ಎಷ್ಟೋ ಬಾರಿ ಗೋವಿಂದಣ್ಣವರು ಪರ್ಸನಲ್ ಆಗಿ ಕಾಲ್ ಮಾಡಿ ಪಾಪ ನನ್ನ ಹುಟ್ಟದಬ್ಬಕ್ಕೂ ಅವರು ವೈಯಕ್ತಿಕವಾಗಿ ಬಂದು ನನ್ನ ಜೊತೆಲಿ ನಿಂತಿದ್ರು, ಸದಾ ನಿಮ್ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನಮ್ಮ ಗೋವಿಂದಣ್ಣವರು, ನಮ್ಮ ಪ್ರತಿಯೊಬ್ರು ಇಲ್ಲಿ ಯಾರಿದ್ದಾರೆ ಎಲ್ಲ ನನ್ನ ಹಿರಿಯ ಹೋರಾಟಗಾರರು, ನಮ್ಮ ಅಣ್ಣವರ ಅಭಿಮಾನಿಗಳು ಎಲ್ರಿಗೂ. ಆದ್ರೆ ನಾವು ಯಾಕೆ ಇದನ್ನ ಚರ್ಚೆ ಮಾಡಕ್ ಹೋಗ್ತಾ ಇರ್ಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಂತಂದ್ರೆ, ರಾಜ್ಕುಮಾರ್ ಅಂತಕ್ಕಂಥದ್ದು ಏನಿದೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ ದೊಡ್ಡ ಶಕ್ತಿ. ಅದು ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ. ಸೊ ಅವರ ಒಂದು ವಿಚಾರವನ್ನ ನಾವೇ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿರ್ಲಿಲ್ಲ. ಆದ್ರೆ ಇದು ಯಾಕೋ ಪದೇ ಅದು ಹೋಗ್ತಾನೆ ಇತ್ತು. ನೋಡಿ, ಯಾವತ್ತೂ ಸಹ ಅಣ್ಣವರು ಇಲ್ಲಿ ಬಹಳ ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳ್ಬೇಕು ಅನ್ಸುತ್ತೆ. ಅಣ್ಣವ್ರು ಯಾವತ್ತೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನ, ನೀವು ದಲಿತರೇ, ನೀವು ಕುರುಬರೇ, ನೀವು ಗೌಡರೇ, ನೀವು ಲಿಂಗಾಯತರೇ, ನೀವು ನಾಯಕರೇ, ಈ ರೀತಿ ಅವರು ಸಂಬೋಧಿಸ್ಲಿಲ್ಲ. ಎಲ್ಲರನ್ನ ಓ ಅಭಿಮಾನಿ ದೇವರುಗಳೇ ಅಂತ ಕರೆದಂತ ಪ್ರಪಂಚದ ಏಕೈಕ ನಟ ಯಾರು ಇದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತ ಒಬ್ಬ ವ್ಯಕ್ತಿ ಕನ್ನಡ ನಟ ಬೇರೆ, ಕನ್ನಡ ಪರ ನಟ ಬೇರೆ.
ಕನ್ನಡಕ್ಕೋಸ್ಕರವಾಗಿ ತನ್ನ ಜೀವನ ಮುಡುಪಾಗಿಟ್ಟು ಅವತ್ತಿನ ದಿನ ಅಣ್ಣವರು ಗೋಕಾಕ್ ಚಳವಳಿಲಿ ಧುಮುಕದೆ ಹೋಗಿದ್ರೆ ಇವತ್ ನೀವು ಯಾರು ಇವತ್ತು ಶಾಲು ಹಾಕೊಂಡು ಕನ್ನಡ ಹೋರಾಟ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಮೊದಲನೇ ಹಾದಿ ಅಣ್ಣವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ದಯವಿಟ್ಟು ಈ ವಿಚಾರದಲ್ಲಿ ಕುವೆಂಪು ಅವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಕೇತನ ಅಂತಂತ ಹೇಳಿ. ಚೇತನ್ ಅವರು ಗೊತ್ತಿಲ್ಲ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಶೇರ್ ಆಗುತ್ತೆ, ಒಂದಷ್ಟು ಲೈಕ್ ಬರುತ್ತೆ, ಕಾಮೆಂಟ್ ಬರುತ್ತೆ ಅಂತ ಈ ತರ ಮಾತುಗಳು ಹೇಳ್ತಾರ ಅಂತ ಗೊತ್ತಿಲ್ಲ. ಅವ್ರಿಗೆ ನಿಜವಾಗಿಯೂ ಕಾಳಜಿ ಇದ್ದಿದ್ರೆ, ನಿಜವಾಗಿಯೂ ಜನಪರವಾದಂತ ಕಾಳಜಿ ಇದ್ದಿದ್ರೆ ಅಣ್ಣವ್ರ ವಿಚಾರಕ್ಕೆ ಅವ್ರು ಬರ್ತಿರ್ಲಿಲ್ಲ. ಅಣ್ಣವ್ರ ವಿಚಾರಕ್ಕೆ ಬರಬಾರ್ದು ಅಂತಲ್ಲ ನಾ ಹೇಳ್ತಾ ಇರೋದು. ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಆ ಮನುಷ್ಯ ತಾನೇ ಅಣ್ಣವ್ರು ಇಷ್ಟು ವರ್ಷ ಬದುಕಿದ್ರು, ಏನ್ ಮಾಡಿದ್ರು ಅವರು ನಮ್ ಕರ್ನಾಟಕಕ್ಕೆ, ಕನ್ನಡಕ್ಕೋಸ್ಕರ, ನಾಡಿನ ಜನರಿಗೋಸ್ಕರ, ನಮಗೋಸ್ಕರ ಬದುಕದಂತವ್ರು. ನಮ್ದೊಂದು ಗುರುತನ್ನ ಕರ್ನಾಟಕದಲ್ಲಿ ಚಾಪು ಮೂಡಿಸಿ ಹೋದಂತ ವ್ಯಕ್ತಿತ್ವ. ಕೇವಲ ಅಣ್ಣವರನ್ನ ನಟರಾಗಿ ನಾವು ನೋಡಲ್ಲ, ಅವರ ವ್ಯಕ್ತಿತ್ವವನ್ನ ಮಾದರಿಯಾಗಿ ತಗೊಂಡು ಇವತ್ತು ಎಷ್ಟೋ ಜನ ಕನ್ನಡಿಗರು ಬದುಕ್ತಾ ಇದೀವಿ ನಾವು ಅವರ ವ್ಯಕ್ತಿತ್ವವನ್ನ. ಅವತ್ತು ಮೈನ ಆ ದಿನಗಳು ಅನ್ನೋ ಚಿತ್ರದಲ್ಲಿ ತಾವು ನಾಯಕ ನಟರಾಗಿದ್ರಿ ಚೇತನ್ ಅವರೇ. ತಾವು ಸಹ ಚಲನಚಿತ್ರರಂಗದಲ್ಲಿ ಬಹಳ ನಂಟನೆ ಇಟ್ಕೊಂಡಿದ್ರಿ. ನೀವು ಅವತ್ತೇ ಯಾಕೆ ಅದನ್ನ ಪ್ರಶ್ನೆ ಮಾಡ್ಲಿಲ್ಲ? ಯಾವತ್ತೂ ಪ್ರಶ್ನೆ ಮಾಡದೆ 20 ವರ್ಷ ಆದ್ಮೇಲೆ, ಅದು ಹುಟ್ಟದಬ್ಬದ ದಿನಾನೇ ನೀವ್ ಯಾಕೆ ಅವ್ರಿಗೆ 2.5 ಎಕರೆ ಕೊಟ್ರಿ ಅಂತ ನೀವು ಕೇಳ್ತಾ ಇದೀರಾ ಅಂತಂದ್ರೆ, ಅವರು ಕೊಟ್ಟಿರೋದು ಯಾವ ಸರ್ಕಾರದ್ದಲ್ಲ, ಅದು ಯಾವ ಮಂತ್ರಿದವಲ್ಲ, ಯಾವ ಮುಖ್ಯಮಂತ್ರಿದವಲ್ಲ, ಯಾವ ಪ್ರಧಾನ ಮಂತ್ರಿದವಲ್ಲ, ನಮ್ಮಗಳ ಜಮೀನನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರೋದು. ಅಂದ್ರೆ ಜನಗಳದು, ಅದು ಜನಗಳದನ್ನ ಕೊಟ್ಟಿರೋದು. ಏನಕ್ಕೋಸ್ಕರ ರಾಜ್ಕುಮಾರ್ ಅವರು ಕೊಟ್ಟಿದೀವಿ ಅಂತಂದ್ರೆ, ಅಂತ ಒಬ್ಬ ಆದರ್ಶ ಪುರುಷ, ಅಂತ ಒಬ್ಬ ಮೇಧಾವಿ ಸತ್ತ ಮೇಲೂ, ಆತ ಅಣ್ಣವರು ನಮ್ಮನ್ನ ಬಿಟ್ಟು ಅಗಲದ ಮೇಲೂ ಪ್ರತಿದಿನ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ನಾವು ಅವರನ್ನ ಇವತ್ತು ಆ ಸ್ಮಾರಕ ಅಂತ ಮಾಡ್ಕೊಂಡು ಜೊತೆಲಿ ಇರ್ತಕ್ಕಂಥದ್ದು. ಅವರನ್ನ ನಾವು ಪ್ರತಿದಿನ ನೋಡೋದಕ್ಕೋಸ್ಕರ ಸ್ಮಾರಕವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ದಿನ ಏನು ಸಾರಾ ಗೋವಿಂದ್ ಅವರ ಈ ಒಂದು ಹೋರಾಟ ಏನಿದೆ, ನಾವು ಅಣ್ಣವರ ಅಭಿಮಾನಿಗಳಾಗಿ, ಕನ್ನಡಿಗರಾಗಿ, ಕನ್ನಡ ಪರ ಹೋರಾಟಗಾರರಾಗಿ ಅವ್ರ ಜೊತೆ ಸದಾ ನಾವಿರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜಯವಾಗಲಿ, ಕನ್ನಡಕ್ಕೆ ಜಯವಾಗಲಿ. ಜೈ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ಗೆ ದಯವಿಟ್ಟು ಎಲ್ಲರೂ ಸಂಕ್ಷಿಪ್ತವಾಗಿ ಮಾತಾಡ್ಬಿಟ್ರೆ ಒಂದು ಮೆರವಣಿಗೆ ಮುಖಾಂತರ ಹೋಗ್ಬಿಡೋಣ. ದಯಮಾಡಿ ಬಹಳಷ್ಟು ಕೆಲಸ ಕಾರ್ಯಗಳಿಂದ, ಇನ್ನು ಮಾಧ್ಯಮದಿಂದ ಮಾತನಾಡೋರು ದಯವಿಟ್ಟು 2 ನಿಮಿಷ ಮಾತನಾಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಶಿವಕುಮಾರ್ ಅವರು ಸರ್, ದಯವಿಟ್ಟು ತಪ್ಪು ತಿಳಿಬೇಡಿ, ನಿಮ್ಮ ಅನಿಸಿಕೆಗಳನ್ನ ನೇರವಾಗಿ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನು ಈಗಾಗ್ಲೇ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಮುಖಾಂತರ ನೋಡಿದ್ದೀರಿ. ನಾವೆಲ್ಲರೂ ಕೂಡ ಚೇತನು ಏನ್ ಪೋಸ್ಟ್ ಹಾಕ್ ನಂತರ ತಕ್ಷಣ ಅವ್ರ ಮನೆಗೆ ಹೋಗಿ, ಅಂದ್ರೆ ನಾವೆಲ್ಲರೂ ಕನ್ನಡ ಸಾಲ ಹಾಕೊಂಡಿದ ತಕ್ಷಣ ಎಲ್ರು ಕನ್ನಡದ ಪರವಾಗಿರ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ಚೇತನ್ ಅವರು ಕೆಲವೊಂದು ವಿಚಾರಗಳಲ್ಲಿ ಕನ್ನಡ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಅದರಿಂದ ಅವನು ಒಬ್ಬ ಸ್ನೇಹಿತ ಅಂತ ಹೇಳಿ ತಿಳ್ಕೊಂಡು ಅವನ್ ಮನೆಗೆ ಹೋಗಿ, ಬೇಡ ಈ ರೀತಿ ಮಾಡಬೇಡ, ಇದು ಒಳ್ಳೇದಲ್ಲ, ತಾವು ಇನ್ನು ಬೆಳಿಬೇಕು, ಈ ರಾಜ್ಯದಲ್ಲಿ ಉಳಿಬೇಕು ಅಂದ್ರೆ ಎಲ್ರೂ ಸಹಕಾರ ಬೇಕು, ತಾವು ಒಂದ್ ಸಂಘಟನೆ ಕಟ್ಕೊಂಡು ಹೋರಾಟಗಾರನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು. ಅದಾದ ನಂತರ ಶಿವರಾಮೇಗೌಡ್ರ ಅಣ್ಣ ಅವ್ರು ಬಂದ್ರು, ನಂತರ ನಮ್ಮ ಯೋಗಿ ಅಣ್ಣ ಅವರು ಈ ಒಂದು ವಿಚಾರದಲ್ಲಿ ಕರ್ಕೊಂಡು ಹೋಗಿದ್ದು. ಅದಾದ ನಂತರ ಸಾರಾ ಗೋವಿಂದ್ ಅಣ್ಣ ಅವರು ಬಂದ್ರು. ಅದ್ರ ಮುಂಚೆ ಸಾಕಷ್ಟು ವಿಚಾರಗಳಾಗಿತ್ತು. ನಮಗೂ ಕೂಡ ಚೇತನ್ ಕ್ಷಮೆ ಕೇಳಿದ್ರು. ನಾನು ಅಣ್ಣ ಅವ್ರು ಬಂದರೆ, ನೀವು ಹಿರಿಯರಿದ್ದೀರಿ, ನಿಮ್ಗೂ ಕೂಡ ಅವರು ಕ್ಷಮೆ ಕೇಳಬೇಕು, ಅದನ್ನ ಮಾಡಿಸುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ನಾವ್ ಹೇಳಿದ ನಂತರ ಚೇತನ್ ಬಂದು ಸಾರಾ ಗೋವಿಂದಣ್ಣ ಅವ್ರಿಗೆ ಕ್ಷಮೆ ಕೇಳ್ದ ನಂತರ ಅದ್ರ ಮುಂಚೆ ಮಾತಾಡಿದ್ರು. ಅವ್ರು ಮಾತಾಡ್ಲೇಬೇಕಿತ್ತು. ಯಾಕಂದ್ರೆ ನಾನು ಇನ್ನ ಕಿರಿಯ ಯುವಕ ಇದ್ದೀನಿ, ನಾನು ಇನ್ನೂ ಸಾಕಷ್ಟು ಕಲಿಯೋದಿದೆ. ಆದ್ರೆ ದೊಡ್ಡವ್ರು ಬಂದು ಮಾತಾಡ್ಲಿಕ್ಕೆ ಅವ್ರಿಗೆ, ಯಾಕಂದ್ರೆ ಅಣ್ಣವ್ರು ಬಗ್ಗೆ ಅಭಿಮಾನ, ಗೌರವ, ವಿಶ್ವಾಸ, ಅವ್ರ ಜೊತೆ ಹೋರಾಟ ಮಾಡಿದಂಥದ್ದು ನಾವೆಲ್ಲರೂ ಕೂಡ ನೋಡಿರೋದ್ರಿಂದ ಅವ್ರು ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಕೇಳ್ಕೊಂತೀನಿ. ಆಮೇಲೆ ಚೇತನ್ ಅವ್ರ ಜೊತೆ ಏನು ಆ ದಲಿತ ಸಂಘಟನೆಗಳು ಜೊತೆಲಿ ಓಡಾಡ್ತಾ ಇದಾರೆ, ನಿಜವಾಗ್ಲು ಯಾರು ಕೂಡ ಸಾಕಷ್ಟು ಹಿರಿಯ ಹೋರಾಟಗಾರರು ಯಾರು ಇಲ್ಲ. ಆದ್ರೆ ಅವ್ನು ಬರ್ದು ಹಾಕೊಂಡಿದ್ದಾನೆ, ಮಾವಳ್ಳಿ ಶಂಕರ್ ಅವ್ರ ಬಗ್ಗೆ ಹಾಕೊಂಡಿದ್ದಾನೆ, ಬಿ ಟಿ ನಲ್ತಾ ನಾಯ್ಕ ಅವ್ರ ಬಗ್ಗೆ ಹಾಕೊಂಡಿದ್ದಾನೆ, ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ಹಾಕೊಂಡಿದ್ದಾನೆ.
ಆದ್ರೆ ಅವ್ರಿಗೆಲ್ಲ ಕೇಳಿದೀವಿ ನಾವು. ಅವ್ರು ಯಾರು ಕೂಡ ನಾವು ಈ ಅಯೋಗ್ಯನ ಜೊತೆ ಇಲ್ಲ, ಅವನು ಮಾತಾಡ್ತಾ ಇರೋ ರೀತಿಗಳು ಸರಿ ಇಲ್ಲ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡ್ತಾನೆ, ಕುವೆಂಪು ಅವ್ರ ಬಗ್ಗೆನೂ ಮಾತಾಡ್ತಾನೆ, ಕೆಂಪೇಗೌಡರ ಬಗ್ಗೆನೂ ಮಾತಾಡ್ತಾನೆ, ಸಾಕಷ್ಟು ಜನರು ಎಲ್ರ ಬಗ್ಗೆನೂ ಅವನು ಇದೇ ರೀತಿ ಮಾತಾಡ್ತಾನೆ. ಅವ್ನಿಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಅಂತ ಹೇಳಿ ಅವ್ರು ಈಗಾಗ್ಲೇ ಸ್ಪಷ್ಟ. ಅವನ ಜೊತೆ ಯಾರಾದ್ರೂ ಇದ್ರೆ ಒಂದು 16 ಜನ ಪ್ರಚಾರಕ್ಕಾಗಿ ಬಂದಿರೋಂತ ಗಿರಾಕಿಗಳು ಅವ್ರು ನಿಜವಾದ ದಲಿತ ಸಂಘಟನೆಗಳು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಅವರು ಇಲ್ಲಿ ತಿರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಬರೇ ಸಾರಾ ಗೋವಿಂದಣ್ಣ ಅವ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿಲ್ಲ, 30 ಜನರ ಬಗ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆದ್ರೆ ಅವತ್ತು ಮಸಿ ತಗೊಂಡೋಗಿದ್ದು ನಿಜ, ನಮ್ಮ ಹತ್ರ ಇತ್ತು. ಒಂದೇ ಒಂದ್ ಸೆಕೆಂಡ್, ಮಸಿ ನಮ್ಮ ಹತ್ರ ಇತ್ತು. ಆದ್ರೆ ನಾವು ಎಲ್ರೂ ಇದ್ರಲ್ಲಿ ಕೆಟ್ಟವರಾಗಬಾರ್ದು. ಇನ್ನು ಯುವಕರಿರ್ತೀವಿ, ಇವನ್ ಬಳದ್ರೆ ನಾಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ನಮ್ಮನ್ನೆಲ್ಲ ಕೆಟ್ಟವ್ರ ಅಂತಾರ ಅಂತ ಹೇಳಿ ನಾವು ಮಸಿ ಬಳಿಲಿಲ್ಲ, ಹೊಡಿಲಿಲ್ಲ. ಅವನ್ಗೆ ಗೌರವ ಕೊಟ್ಟು, ಯಾಕಂದ್ರೆ ಅಪ್ಪಾಜಿ ಅವರ ಹಾದಿಯಲ್ಲಿ ನಾವು ಹೋಗ್ಬೇಕು, ಅಪ್ಪಾಜಿ ಅವ್ರ ಜೊತೆಲಿ ನಾವು ಹೋಗ್ಬೇಕು, ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ನಾವು ಮಸಿ ಬಳಿಲಿಲ್ಲ. ಆದ್ರೆ ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದಾನೆ, ಇದೊಂದು ಕೇಸು ಇನ್ನೊಂದು ಕೇಸ್ ಆಗ್ಲಿ, ಅವನಿಗೆ ಮಸಿ ಬಳಿಯೋದಂತೂ ಸಿದ್ಧ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ ಬಂಧುಗಳೇ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಒಂದು ದೂರನ್ನ ಕೊಡಬೇಕು ಅಂತ ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ಇದೆಲ್ಲ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಒಕ್ಕೂಟನೂ ಸಹ ಅವರ ಜೊತೆ ಕೈ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ್ ಅವರ ಬಗ್ಗೆ ಪೊಲೀಸರು ಏನು ಕ್ರಮ ತಗೊಂಡು ಯಾಕೆ ದೂರನ್ನ ದಾಖಲು ಮಾಡುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಹುಚ್ಚ ಸಮಾಜವನ್ನ ಪ್ರಚೋದನೆ ಮಾಡುವಂಥದ್ದು, ಗಲಭೆ ಎಬ್ಬಿಸುವಂಥದ್ದು, ಗಲಾಟೆ ಮಾಡುವಂಥದ್ದು, ಇಂಥ ಸತಿ ನಿರ್ಮಾಣ ಆದ ನಂತರ ಪೊಲೀಸರು ಅವನನ್ನ ಬಂಧನ ಮಾಡಿ ಅವನ ಮುಂದೆ ಅಶಾಂತಿ, ರಾಜ್ಯದಲ್ಲಿ ಅಶಾಂತಿ ಮಾಡುವಂಥದ್ದನ್ನ ತಡೆಗಟ್ಟಬೇಕಾಯಿತು. ಮೊದಲ ಪ್ರಶ್ನೆ ನಮ್ದು. ಆದರೆ ಸಾರಾ ಗೋವಿಂದ್ ಮೇಲೆ ದೂರನ್ನ ದಾಖಲಿಸುವಂತದ್ದು ಇದೊಂದು ತಪ್ಪು ಕೆಲಸ ಅಂತ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದೀವಿ. ಅವನ್ನೆಲ್ಲರ ಇದ್ರೆ ಅವನ ಮಾನಸಿಕ ಇನ್ನು ಏನು ಹಿಂಸೆಗೊಳಪಟ್ಟಿದ್ದಾನೋ, ಮಾನಸಿಕ ರೋಗಿನ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯನ ಮಾಡ್ತಾ ಇದೆ. ಇವತ್ತು ಇವರೊಬ್ಬರ ಬಗ್ಗೆ ನೋಡುವ, ಕುವೆಂಪು ಅವ್ರ ಪ್ರತಿಮೆ ಇದೆ, ನಾನು ನಾಳೆ ದಿನ ಬರ್ತಾನೆ ಇಲ್ಲಿ, ಇವ್ರ ಪ್ರತಿಮೆ ಇಲ್ಲಿ ಹಾಕಿದ್ರು ಅಂತಾನೆ. ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಏನ್ ಮಾಡ್ಬೇಕಂತವನಿಗೆ ಮೊದ್ಲು ಯಾರ್ದು ಬಂಧಿಸ್ಬಿಟ್ಟು ವಿಧಾನಸಭೆ ಮುಂದೆ ಬರ್ತಾನೆ, ಅಲ್ಲಿ ಯಾರ್ಯಾರು ಪ್ರತಿನಿಧಿನೆಲ್ಲ ಯಾರು ಹಾಕಿದ್ರ ಅಂತಾನೆ. ಇವನ್ಗೆ ಯಾರು ಅಧಿಕಾರ ಕೊಟ್ಟಿದ್ದೀನಿ? ಏನಪ್ಪ ಚುನಾವಣೆ ಪ್ರತಿನಿಧಿನ? ಇಲ್ಲ ಈ ರಾಜ್ಯದ ಪರವಾಗಿ, ನಾಡು ನುಡಿ ಪರವಾಗಿ ಪ್ರಾಮಾಣಿಕವಾದ ಹೋರಾಟವನ್ನು ಮಾಡಿದಾನ? ಸಾರಾ ಗೋವಿಂದ್ ಅವರ ಇತಿಹಾಸ ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂತ ಅಪಾರವಾದಂತ ಕೊಡುಗೆ, ರಸಮಂಜರಿ ಕಾರ್ಯಕ್ರಮದ ಮೂಲಕ ಇವತ್ತು ಹಣವನ್ನು ಎತ್ತಿ ಕ್ರೀಡಾಂಗಣ ಇರ್ಬೋದು, ಆಶ್ರಮಗಳಿರ್ಬೋದು, ಹಲವಾರು ಸರ್ಕಾರಿ ಕಟ್ಟಡಗಳಿರ್ಬೋದು, ಇಂಥ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿದ್ದು, ಇದು ದೇಶಕ್ಕೆ ಮಾದರಿ ಆಗಿದೆ. ಇಂಥ ಒಬ್ಬ ಅಯೋಗ್ಯ ಅವರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಜನತೆ ಸುಮ್ಮನಿರ್ಬೇಕಾ? ಇವತ್ತು ಕನ್ನಡ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಸ್ಥಿತಿ ಏನಾಗಬೇಕು? ದಿನನಿತ್ಯ ಕೆಲಸ ಕಾರ್ಯ ಬಿಟ್ಟು ನಾಡು ನುಡಿ ಪರವಾಗಿ ಹೋರಾಟವನ್ನು ಮಾಡುವಂತಹ ಹೋರಾಟಗಾರರ ಮೇಲೆ ಒಂದು ದೂರನ್ನು ಕೊಡ್ತಾನೆ ಅಂದ್ರೆ ಪೊಲೀಸರು ಮೊದಲು ಸಾರಾ ಗೋವಿಂದ್ ಅವ್ರನ್ನ ವಿಚಾರಣೆಗೆ ತಗೋಬೇಕಾಯ್ತು. ಏನು ಇವ್ರು ಮಾಡ್ತಾರೆ ಸರಿನಾ ಇಲ್ವಾ ಅನ್ನೋದು. ಒಬ್ಬ ಮೂರ್ಖ ಕೊಟ್ಟಂತ ದೂರನ್ನ ದಾಟಿಸ್ಕೊಂಡು ಇವತ್ತು ಅದಕ್ಕೆ ಪ್ರಚಾರ ಕೊಡುವಂಥದ್ದು, ಸಾಮಾಜಿಕ ತಾಣಗಳಲ್ಲಿ ಯಾವುದೇ ಒಂದು ತಪ್ಪು ಇನ್ನೊಂದು ತಪ್ಪು ಅಂತ ಅದನ್ನ ವೈಭೀಕರಿಸುವಂಥದ್ದು, ಅಂದ್ರೆ ಚಳುವಳಿಯನ್ನು ದಮನ ಮಾಡುವಂಥದ್ದು. ಇವತ್ತು ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಒಂದು ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತುವಂಥದ್ದನ್ನ ದಮನ ಮಾಡುವಂಥದ್ಕೆ ಇದು ಸತ್ಯ ಯಾವುದೇ ಕಾರಣಕ್ಕೂ ಈ ಬಾಯಿ ಮುಚ್ಚುವಂತ ಕೆಲಸ ಆಗಲ್ಲ. ನಾವು ಈ ರಾಜ್ಯದ ಪರವಾಗಿ, ನಾಡು ನುಡಿ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಮಾಡ್ತೀವಿ. ಅವನ್ನ ಕೂಡಲೇ ಬಂಧಿಸಬೇಕು ಅಂತ ಇವತ್ತು ಹೋರಾಟದ ನಮಗೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಸಾರಾ ಗೋವಿಂದ್ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಂಘದ ಜೊತೆ ಕನ್ನಡ ಸೇನೆ ಕರ್ನಾಟಕ ಜೊತೆಯಲ್ಲಿ ಇರುತ್ತಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ಹೋರಾಟಗಾರರಿಗೆ
ನಮಸ್ಕಾರ ಮಾಡ್ತಾ, ಮಾಧ್ಯಮ ಮಿತ್ರರಿಗೂ ಸಹ ನಮಸ್ಕಾರವನ್ನ ಮಾಡ್ತಾ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಬರೀ ರಾಜ್ಕುಮಾರ್ ಅಭಿಮಾನಿಗಳಿಗಷ್ಟೇ ಅಲ್ಲ ರಾಜ್ಕುಮಾರ್, ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂತ ಎಲ್ಲಾ ಕನ್ನಡಿಗರಿಗೂ ರಾಜ್ಕುಮಾರ್ ಅವರು ಅಣ್ಣವ್ರೆ. ಅವರ ಹೆಸರಲ್ಲಿ ಸೇವೆಯನ್ನ ಮಾಡಿ ಅನೇಕ ವರ್ಷಗಳಿಂದ ಕನ್ನಡದ ಕೆಲಸವನ್ನ ಮಾಡಿ ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಜೊತೆಯಲ್ಲಿ ರಾಜ್ಯವನ್ನ ಸುತ್ತಿ ಕನ್ನಡಕ್ಕೆ, ನಾಡು ನುಡಿ, ಜಲಕ್ಕೆ ಅಥವಾ ಗಡಿಗೆ ಯಾವುದೇ ಅನ್ಯಾಯ ಆದ್ರೂ ಹೋರಾಟಕ್ಕಿಳಿಯುವಂತವರು ಸಾರಾ ಗೋವಿಂದ್ ಅವರು, ವಾಟಾಳ್ ನಾಗರಾಜ್ ಅವರು ಮತ್ತು ಕನ್ನಡ ಪರ ಹೋರಾಟಗಾರರು. ಇವತ್ತು ಸಾರಾ ಗೋವಿಂದ್ ಅವರಿಗೆ ನೋವನ್ನ ಉಂಟು ಮಾಡಿದ್ರೆ ಆತರ ಸಾರಾ ಗೋವಿಂದ್ ಅವರು ಅಣ್ಣವ್ರ ಬಗ್ಗೆ ಯಾರು ಮಾತಾಡಿದ್ರು ಬಿಟ್ಬಿಡ್ತಾರ? ಖಂಡಿತವಾಗ್ಲೂ ಅವರು ಬಾರಿಸ್ತಿದ್ರು, ಏನೋ ಯೋಚನೆ ಮಾಡಿ ಸುಮ್ಮನೆ ಇದ್ರು. ಆ ತಡೆದಿದಾರಲ್ಲ, ಅದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳ್ಬೇಕಾಯ್ತು. ಕೈ ಎತ್ತಿಲ್ಲಲ್ಲ ಅವರು, ಅದಕ್ಕೆ ಧನ್ಯವಾದವನ್ನ ನಾವು ಹೇಳ್ಬೇಕಾಗತ್ತೆ. ಆದ್ರಿಂದ ಸಾರಾ ಗೋವಿಂದ್ ಅವರ ಶಕ್ತಿಯನ್ನ ಯಾರು ಕಡಿಮೆ ಮಾಡಕ್ಕಾಗಲ್ಲ. ನಾವೆಲ್ಲ ಸಂಘಟನೆಗಳು ಸಾರಾ ಗೋವಿಂದ್ ಅವರ ಜೊತೆಯಲ್ಲಿರ್ತೀವಿ. ಏನಿವತ್ತು ಟ್ರಂಪ್ ಭಾರತದ ವಿರುದ್ಧ ಹೇಗೆ ಕತ್ತಿ ಮಸಿತಾ ಇದ್ದಾರೋ, ಅಮೆರಿಕದ ಪ್ರಜೆ ಇವತ್ತು ರಾಜ್ಕುಮಾರ್ ಮತ್ತೆ ಕನ್ನಡ ಸಂಘಗಳ ವಿರುದ್ಧ ಕತ್ತಿಯನ್ನ ಮಸಿತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇದು ಏನಂದ್ರೆ, ನಾವೆಲ್ಲ ಹೋರಾಟ ಮಾಡಿ ಪೊಲೀಸರು ಲಾಠಿ ಏಟ್ ತಿಂದು ಜೈಲಿಗೆ ಹೋಗಿ ಜೈಲಲ್ಲಿ ಅನೇಕ ದಿನ ಇದ್ದು ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ, ಇವತ್ತು ಸಾರಾ ಗೋವಿಂದ್ ಅವ್ರ ಹೆಸರು ಹೇಳಿ, ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳಿ ಪುಕ್ಸಟೆ ಪಬ್ಲಿಸಿಟಿ ತಗೊಂತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಪುಕ್ಸಟೆ ಪಬ್ಲಿಸಿಟಿ ನಾವೆಲ್ಲ ಕೊಡ್ತಾ ಇದೀವಿ ಅಂದ್ರೆ ತಪ್ಪಾಗಲ್ಲ. ಈ ಕೂಡ್ಲೆ ಆ ವ್ಯಕ್ತಿ ಹೆಸರನ್ನೇ ಹೇಳಕ್ ಹೋಗಲ್ಲ, ಹೇಳುವಷ್ಟು ದೊಡ್ಡವರು ಅಲ್ಲ. ಯಾವುದೇ ಒಂದು ಜನಾಂಗಕ್ಕಾಗಲಿ ದಲಿತರ ಹೆಸರು ಹೇಳ್ಕೊಂಡು ಬರ್ತಾ ಇದಾರೆ. ದಲಿತರಿಗೆ ಏನಾದ್ರು ಸಹಾಯ ಮಾಡಿದ್ರೆ ಅದನ್ನ ನಾನು ಒಪ್ಕೊಂತಾ ಇದ್ದೀನಿ. ಯಾವ್ದಾದ್ರು ಒಂದು ನಾಡು ಪರವಾಗಿ ಹೋರಾಟದಲ್ಲಿ ಕೇಸ್ ಹಾಕೊಂಡು ಜೈಲಿಗೆ ಹೋಗಿದ್ರೆ ಅದನ್ನ ಒಪ್ಕೊಂತಾ ಇದ್ದೆ. ಇದು ಏನೂ ಇಲ್ದೇನೆ ಯಾರು ಗಣ್ಯರಿದ್ರು, ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ, ಕುವೆಂಪು ವಿರುದ್ಧ ಅಥವಾ ಡಾಕ್ಟರ್ ರಾಜ್ಕುಮಾರ್ ವಿರುದ್ಧ ದಿನನಿತ್ಯ ಹೇಳಿಕೆ ಕೊಡೋದ್ರಿಂದ ಪುಕ್ಸಟೆ ಪ್ರಚಾರ ತಗೊಳ್ಳೋದನ್ನ ಬಿಟ್ಟು ಈ ರಾಜ್ಕುಮಾರ್ ಪುಣ್ಯ ಸ್ಥಳಕ್ಕೆ ಹೋಗಿ ಅಡ್ಡ ಬಿದ್ದು ನಾನು ತಪ್ಪು ಮಾಡಿದೀನಿ ಅಂತೇಳಿ ತಪ್ಪು ಕೇಳಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಆರಾಮಾಗಿ ಏನೋ ಕನ್ನಡಿಗರೆಲ್ಲ ಅದನ್ನ ಕ್ಷಮಿಸಬಹುದು ಅನ್ಸುತ್ತೆ. ಇಲ್ಲ ಅಂದ್ರೆ ರಾಜ್ಕುಮಾರ್ ಮತ್ತೆ ಕನ್ನಡದ ವಿಷಯ ಯಾರೇ ಎತ್ತಿದ್ರು ಸಹ ಯಾರು ಸಹ ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತೆ. ನಮಸ್ಕಾರ. ಮತ್ತು ಹಿರಿಯ ಹೋರಾಟಗಾರರಿಗೆ ನಮಸ್ತಾ. ಏನು ಅಣ್ಣವರ ಆದರ್ಶ ಇಟ್ಕೊಂಡು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ಅವನ ಅಯೋಗ್ಯ ಚೇತನ ಹೇಳಿಕೆಯನ್ನ ಕೊಟ್ಟ ಪ್ರಾರಂಭದಿಂದಲೂ ನಾವು ಸಾರಾ ಗೋವಿಂದ್ ಅಣ್ಣವ್ರ ಜೊತೆ ನಿಂತಿದ್ವಿ. ಶಿವರಾಮೇಗೌಡರು ಮತ್ತು ಸಾರಾ ಗೋವಿಂದ್ ಅಣ್ಣವರು ಅವನ ವಿರುದ್ಧ ಮಾತಾಡಿ ಅವನ ಮನೆ ಮುಂದೆ ನಿಂತ್ಕೊಂಡು ಕ್ಷಮಾಪಣೆಯನ್ನ ಕೇಳಿಸಿದ್ವಿ. ತದನಂತರ ಅವನು ಬೇರೆ ರೀತಿ ಹೇಳಿಕೆ ಕೊಟ್ಟು ಸಾರಾ ಗೋವಿಂದ್ ಅಣ್ಣವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ನಾವು ಅದನ್ನ ಖಂಡಿಸಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ನಿಮ್ ಜೊತೆ ಇರ್ತೀವಲ್ಲ ಅಂತ ಹೇಳ್ತಾ ನಂದೊಂದು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ರಾಜ್ಯಾಧ್ಯಕ್ಷರು ಬರ್ಬೇಕಾಯ್ತು ಶಿವರಾಮೇಗೌಡರು, ಕಾರಣಾಂತರಗಳಿಂದ ಬಂದಿಲ್ಲ. ನಮಸ್ಕಾರ. ಹಾಗೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ತಾಲೂಕು ರಾಜ್ಕುಮಾರ್ ಅಭಿಮಾನಿ ಸಂಘದ ನರಸಿಂಹಮೂರ್ತಿ ಅವರು, ಅವೆಲ್ಲ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವು ಪ್ರೀತಿಯಿಂದ ಸ್ವಾಗತ ಬಯಸ್ತಾ, ಈಗ ರವೀಂದ್ರ ಕುಮಾರ್ ಅವರು ಒಂದೆರಡು ಮಂಡ್ಯ ರವೀಂದ್ರ ಕುಮಾರ್ ಅವರು ಒಂದೆರಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಯ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕನ್ನಡದ ಕಟ್ಟಾಡುಗಳೇ, ಎಲ್ಲ ಹಿರಿಯರುಗಳು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಕಮ್ಮಿ ಅಂತ ಕಾಣುತ್ತೆ. ಒಂದು ಮಾತಲ್ಲಿ ಹೇಳೋದಾದ್ರೆ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ರಾಜ್ಯದಲ್ಲಿ ಜನ್ಮ ತಾಳ್ದಾಗ ಇವನಿನ್ನೂ ಇವ್ರ ತಾಯಿ ಗರ್ಭದಲ್ಲೇ ಇದ್ದ ಅಂತ ಕಾಣುತ್ತೆ. ಬಹುಶಃ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವಿಚಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನ ಅನೇಕ ಪಿತೂರಿಗಳು ಮಾಡಿದಂತ ಸಂದರ್ಭದಲ್ಲಿ ಏನ್ ಪರಿಣಾಮಗಳನ್ನ ಎದುರಿಸುವುದು ಅನ್ನೋದು ಕೂಡ ಅವ್ರಿಗೆಲ್ಲರೂ ಕರ್ನಾಟಕ ಜನತೆಗೆ ಗೊತ್ತಿರುವಂತ ವಿಚಾರ. ಆದ್ರೆ ಇವತ್ತು ಈ ಅವಿವೇಕಿ ಮಾಡಿರ್ತಕ್ಕಂಥದ್ದೇನು ಅಂದ್ರೆ,
ನಾನು ಕಣ್ಣಾರ ಕಂಡಂತ ಸಂದರ್ಭಗಳಲ್ಲಿ ಸಾರಾ ಗೋವಿಂದ್ ಅವರು ಬೆಳ್ಳಿ ಕಾಲಂಗ್ರ ಪಿಕ್ಚರ್ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅವಕಾಶಕ್ಕೋಸ್ಕರ ಅವ್ರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಭಿಕ್ಷೆ ಬೇಡ್ತಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಸಾರಾ ಗೋವಿಂದ್ ಅವರ ಬಗ್ಗೆ ಮಾತಾಡುವಷ್ಟು ಹಗುರವಾಗಿ ಮಾತಾಡುವಷ್ಟು ನೀಚಿತನಕ್ಕೆ ಇಳಿದಿದ್ದಾನಂತಂದ್ರೆ ಸಾರಾ ಗೋವಿಂದ್ ಅವ್ರ ಬಗ್ಗೆ ಅಲ್ಲ, ಯಾವುದೇ ಒಬ್ಬ ರಾಜ್ಕುಮಾರ್ ಅಭಿಮಾನಿಗಳ ಬಗ್ಗೆ ಕೂಡ ಮಾತಾಡಿದ್ರೆ ನಿನಗೆ ಶಿಕ್ಷೆ ತಪ್ಪದಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭ ಕೊಡಕ್ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆದ್ರೆ ಇದರಲ್ಲಿ ಕೆಲವು ಸಂಘಟನೆಗಳನ್ನ ಹೆಸರುಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ನಮ್ಮ ಭಾವನೆ. ಯಾಕೆಂದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಹೊರಟಂತ ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅವರು ದಯವಿಟ್ಟು ಮಾಡೋದು ಬೇಡ ಈಗ, ಯಾಕೆಂದ್ರೆ ಅನಾವಶ್ಯಕವಾಗಿ ಅವನು ಪ್ರಚಾರ ಕೊಟ್ಟಂಗೆ ಆಗ್ತದೆ. ಇದರಿಂದ ಇವನು ಮುಂದಿನ ಹಂತದಲ್ಲಿ ನಾನು ಕರೆ ಕೊಡ್ತೀನಿ, ಕರೆ ಕೊಟ್ಟಂತ ಸಂದರ್ಭದಲ್ಲಿ ಚಳವಳಿಯ ರೂಪುರೇಷೆಗಳನ್ನ ನಿರ್ಧಾರ ಮಾಡೋಣ ಅಂತ ಹೇಳಿ ನಮ್ಗೆ ಆದೇಶ ಮಾಡಿರೋದ್ರಿಂದ ಈ ಮುಂದಿನ ಕಾರ್ಯಕ್ರಮ ಇದ್ ಮಾಡೋದ್ರಿಂದ ಈ ಮುಂದೆ ಈ ಸಭೆ ಏನ್ ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಾವು ಭದ್ರ ಆಗಿರ್ತೀವಿ. ಅದೆಲ್ಲರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನ 5 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮ ಮುಗಿಸಿ ನಾವು ಶೇಷದ ಪರಮ ಹೋಗ್ತೀವಿ. ದಯಮಾಡಿ 5 ನಿಮಿಷದಲ್ಲಿ ಈ ಒಂದು ಇದನ್ನ ಬಿಟ್ಕೊಡ್ತೀವಿ, ದಯವಿಟ್ಟು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ. ವಿಷ್ಣುಚಂದ್ರ ಅವರು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದಿಂದ. ಎಲ್ರಿಗೂ ನಮಸ್ತೆ. ಏನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಮಾತಾಡಕ್ ಹೋದ್ರೆ ವರ್ಷಗಳು ಸಾಲದು. ಅವ್ರ ಇತಿಹಾಸ ನೋಡ್ತಾ ಹೋದ್ರೆ ಎಲ್ಲ ಆಕ್ಟರ್ಗಳನ್ನ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಶ್, ಶಂಕರ್ನಾಗ್ ಅವ್ರಿಗೆ ವಿಷ್ಣುವರ್ಧನ್ ಒಂದು ಒಳ್ಳೆ ನಟನೆ ಮಾಡಬೇಕಾದ್ರೆ ರಾಜ್ಕುಮಾರ್ ಅಣ್ಣವ್ರು ಕರೆದು ಮನೆಗೆ ಹೇಳ್ತಾ ಇದ್ರಂತೆ, ಮನೆ ಮಾತ್ರ ಚೆನ್ನಾಗಿ ಮಾಡು ವಿಷ್ಣು, ಚೆನ್ನಾಗಿ ಮಾಡು ಅಂತ ಹೇಳಿ. ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂದ್ರೆ ನಿಜವಾಗ್ಲೂ ಜನಕ್ಕೆ ಗೊತ್ತಿಲ್ಲ. ಇತ್ತೀಚೆಗೆ ಯಾರ ಕೆಲವರು ಅಭಿಮಾನಿಗಳು ಬಂದು ಕ್ಯಾಲೆಂಡರ್ ಪುಸ್ತಕ ಮಾಡ್ಕೊಂಡು ಜೀವನ ಮಾಡ್ತಾರೆ. ನಾವು ಗೋವಿಂದಣ್ಣ ನೋಡಿ ಬೆಳೆದವ್ರು. 82ರಲ್ಲಿ ಗೋಕಾಕ್ ಚಳವಳಿ ಮಾಡ್ಬೇಕಾದ್ರೆ ಸಾಹಸಿಂಹ ರಿಲೀಸ್ ಆಗಿತ್ತು. ಅವ್ರು ನೋಡಿ ನಾವು ಬೆಳೆದವ್ರು. ಅವ್ರು ಯಾವ ರೀತಿ ಇತ್ತು ಅಂದ್ರೆ ಏನಾದ್ರೂ ತಪ್ಪು ಮಾಡಿದ ಕರ್ನಾಟಕದಲ್ಲಿ ತಪ್ಪಾದ್ರೆ ಯಾವ ಮಿನಿಸ್ಟ್ರಿ ಕಾರು ಬಿಡ್ತಾ ಇರಲಿಲ್ಲ. ಪುಡಿ ಅಣ್ಣವ್ರ ಬಗ್ಗೆ ಏನಾದ್ರೂ ತಪ್ಪಾಗಿ ನಡೆದ್ರೆ ಇಡೀ ದೇಶ ಕರ್ನಾಟಕದಲ್ಲಿ, ಇಡೀ ಪಕ್ಕದ ರಾಜ್ಯದಲ್ಲಿ ಭಯ ಬೀಳೋದು. MGR ಆಗ್ಬೋದು, NTR ಆಗ್ಬೋದು, ಅಮಿತಾಬ್ ಬಚ್ಚನ್ ಆಗ್ಬೋದು, ಅನೇಕರು ಇವತ್ತು ನಾವು ಅವರು ದೇವ್ರ ತರ ನೋಡ್ತಾ ಇದ್ದೀರಿ. ನಾನು 10 ಸಲ ನೋಡಿದ್ದೀನಿ ಅಣ್ಣವ್ರ ಪಿಕ್ಚರ್ನ. ವಿಷ್ಣುಚಂದ್ರ ಆಗಿ ನಾನು ವಿಷ್ಣುವರ್ಧನ್ ಜೊತೆ ನಿಜವಾಗ್ಲೂ ಒರಿಜಿನಲ್ ಅಭಿಮಾನಿ. ನೀವು ಬಂದಿರೋರು ಯಾರ ಕೆಲವರು ಡೂಪ್ಲಿಕೇಟ್, ಒರಿಜಿನಲ್ ನಾನೇ. ನಿಜವಾಗ್ಲೂ ಅಣ್ಣವ್ರ ಅಭಿಮಾನಿಗಳು ನನ್ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಶೇಷಪ್ಪರ್ ಆಗ್ಬೋದು, ಅನೇಕರು ಫೋನಲ್ಲಿ ನಾವು ದಿನ ಮಾತಾಡ್ತಾ ಇರ್ತೀರಿ. ಆ ರೀತಿ ಅಣ್ಣವ್ರ ಬಗ್ಗೆ ಮಾತಾಡಿ ಯಾವನ ಚೇತನ, ಯಾರು ಅವನು ನಿನ್ನೆ ಮನೆ ಬಂದು ಪುಣ್ಯ ಅವನು. ಯಾರೋ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬಿಟ್ರೆ 4 ಜನ ಇದ್ಬಿಟ್ರೆ ಅವ್ನ ಜೊತೆ ನಾನು ಕೂಡ ಒಬ್ಬ ದಲಿತ, ಈ ಅಂಬೇಡ್ಕರ್ ಬಗ್ಗೆ ಗೌರವ ಕೊಡ್ತೀನಿ. ಅವ್ನು ಏನ್ ಮಾಡಕ್ಕಾಗುತ್ತೆ ಅವನ ಕೈಯಲ್ಲಿ? ಆ ರೀತಿ ಅಣ್ಣವ್ರ ಬಗ್ಗೆ ಮಾತಾಡೋದು ಮಹಾ ತಪ್ಪು. ಅವರು ದೇವರಿದ್ದಂಗೆ ಈ ನಾಡಿಗೆ. ಅಂತ ಶಕ್ತಿನ ಏನಾದ್ರೂ ಕೆಣಕಿದ್ರೆ ನಿಜವಾಗ್ಲೂ ನಮ್ಮ ಪ್ರವೀಣ್ ಅಣ್ಣ ಇವರೆಲ್ಲರೂ ಅನೇಕ ಇನ್ನ ಇದ್ದಾರೆ. 50,000 ಜನ ಸೇರ್ತಾ ಇದ್ರು. ಯಾಕಂದ್ರೆ ಗೋವಿಂದ ಅಣ್ಣ ಕರೆ ಕೊಟ್ಟಿಲ್ಲ, ಶಾಂತಿ ರೀತಿಯಲ್ಲಿ ಸಾಕಾಸನ ಸ್ವಲ್ಪ ಜನ ಸಾಕಂತ ಹೇಳಿ ಇದನ್ನೊಂದು ಕರೆ ಕೊಟ್ಟಿದ್ದಾರೆ. ಇಂದು ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಡೀ ಕರ್ನಾಟಕ ಬಂದಾಗುತ್ತೆ. ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಇದು 100ಕ್ಕೆ 100 ಸತ್ಯ. ಕರ್ನಾಟಕ ವಿಷ್ಣು ರಾಜ್ಯಾಧ್ಯಕ್ಷರು ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು ಬಹಳ ಒಳ್ಳೆಯವರು. ಯಾರು ನಮ್ಮ ಮೇಲೆ ಕೆಣಕ್ ಬಿಡೋದು, ಇವ್ರ ಮೇಲೆ ಹಾಕೋದು, ಅದು ತಪ್ಪು. ನಿಜವಾಗ್ಲೂ ಕರ್ನಾಟಕ ವಿಷ್ಣುಚಂದ್ರ ರಾಜ್ಯಾಧ್ಯಕ್ಷರು ವಿಷ್ಣುಚಂದ್ರ ಕರೆದಾಡಿ ಮಾತಾಡೋಕೆ ಧನ್ಯವಾದಗಳು. ಗೋವಿಂದಣ್ಣವರಿಗೆ ಜೈವಾಗಲಿ. ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಾವು ಏನೇ ಇವಾಗ ಒಂದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅಣ್ಣವ್ರ ಕುಟುಂಬದ ಪರವಾಗಿ ನಮ್ಮ ಹಿರಿಯರಾದಂತಹ ನಮ್ಮ ಸಾರಾ ಗೋವಿಂದ್ ಇರ್ಬೋದು, ನಮ್ಮ ತ್ಯಾಗಣ್ಣ ಇರ್ಬೋದು, ಎಲ್ಲ ಹಿರಿಯರು ಅಣ್ಣವ್ರ ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ ಅಂತ ನಾನು ಮಾಡ್ತಾ ಇದ್ದೀನಿ. ಒಂದೇ ಒಂದು ಮಾತು, ಈಗ ಮಾತಾಡಕ್ ತುಂಬಾ ಜಾಸ್ತಿ ಇಲ್ಲ. ವಿದೇಶಿ ತಳಿ ಚೇತನ್ ಅಯೋಗ್ಯ ಅವಿವೇಕಿಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ. ಅವ್ರಿಗೆ ಯಾರು ಅಂಬೇಡ್ಕರ್ ಸೇನೆ ಅಂತ ಹೇಳ್ಕೊಂಡು ದಲಿತ ಪರ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದ್ರು, ಅದು ತಪ್ಪು. ಯಾಕೆ ಅಂತಂದ್ರೆ ಅವ್ರು ಹುಟ್ಟಿದ್ದು ಅಮೆರಿಕಾದಲ್ಲಿ ಹುಟ್ಟಿ ಅಮೆರಿಕನೇ ದೇಶ ದ್ರೋಹಿ ಅಂತಾನೆ. ಪಾಕಿಸ್ತಾನ ನಮ್ಮ ಸ್ನೇಹಿತರು ಅಂತ ಹೇಳ್ತಾನೆ. ಪಾಕಿಸ್ತಾನ ಜಿಂದಾಬಾದ್ ಹೇಳಕ್ ತಪ್ಪಿಲ್ಲ ಅಂತ ಹೇಳ್ತಾನೆ. ಇಂಥವ್ರಿಗೆ ನೀವು ಯಾರು ಸಪೋರ್ಟ್ ಅಂತ ಹೇಳ್ಕೊಂಡು ಸಂಘಟನೆಗಳು ಹೋಗ್ತಾ ಇದೀರಾ, ದಯಮಾಡಿ ಅವ್ನಿಗೆ ಚೀನಾರಿ ಹಾಕಿ ಅವ್ನಿಗೆ ಮುದ್ದಿನಲ್ಲಿ ಎಲ್ಲ ಅಣ್ಣವ್ರ ಅಭಿಮಾನಿಗಳು ತಕ್ಕವಾದ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಒಂದ್ ವಾರದಿಂದ ಅದನ್ನ ನೋಡಿ ತುಂಬಾ ಮನ್ಸಿಗೆ ನೋವಾಗಿದೆ. ಆದ್ರೂ ಸಾರಾ ಗೋವಿಂದ ಅಣ್ಣ ಅಂತ ಶಕ್ತಿ ಮೇಲೆ ಅವನು ಅಸ್ತ್ರ ಮಾಡಿದಾನಂದ್ರೆ ನಿಜವಾಗ್ಲೂ ಅವನ್ಗೆ ಉಳಿಗಾಲ ಇಲ್ಲ. ಅವನ್ನ ಗಡಿಪಾಲ್ ಮಾಡ್ಲೇಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹಿಸ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕನ್ನಡದ ಮನಸ್ಸುಗಳೇ, ಕನ್ನಡಾಭಿಮಾನಿಗಳೇ, ಅಕ್ಕ ತಂಗಿಯರೇ, ಮಾಧ್ಯಮ ಮಿತ್ರರೇ, ವಿದೇಶದಿಂದ ಬಂದಂತ ಅದನ್ನ ಏನು ಅಂತ ಕರಿಬೇಕು, ಅವನಿಗೊಂದು ಹೆಸರಿಕ್ಕೂ ಆಗಲ್ಲ. ನಿನ್ನೆ ಎಲ್ಲ ವಾಟಾಳ್ ನಾಗರಾಜ್ ಅವ್ರು ಹೇಳವ್ರೆ, ನೀನ್ BBMP ಕಸಕ್ಕಿಂತ ಕೊನೆ ಅಂತ ಹೇಳಿ. ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯಾದಂತ
ಅಣ್ಣ ಅವ್ರ ಬಗ್ಗೆ ಕೊಟ್ಟಿದ್ 20 ವರ್ಷ ಆದ್ಮೇಲೆ ಅಣ್ಣ ಅವ್ರ ಕುಟುಂಬದವ್ರೇನು ಅವನ್ನ ಕೇಳಿರ್ಲಿಲ್ಲ ಕೊಡ್ರಿ ಅಂತ ಹೇಳಿ ಸರ್ಕಾರನ. ಇವನು ಮಾತಾಡಿರೋದನ್ನ ಇಡೀ ಕರ್ನಾಟಕ ಖಂಡಿಸ್ತೈತೆ. ಈ ಕೂಡಲೇ ಅವನ್ನ ಸರ್ಕಾರ, ನಮ್ ಪೊಲೀಸ್ ಇಲಾಖೆ ಅವನ್ನ ಗಡೀಪಾರು ಮಾಡ್ಬೇಕು ಅಂತ ಅವನ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣನೇ ಗೋವಿಂದಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡಂತ ಪೊಲೀಸ್ ವ್ಯವಸ್ಥೆ ಒಂದ್ ವಿಚಾರಣೆ ಇಲ್ದಿರ ಇದು ಏನ್ ಸ್ವಾಮಿ ಇದು ಪೊಲೀಸ್ ರಾಜ್ಯನ ಹೇಳಿ ದಯಮಾಡಿ ಎರಡು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕ ಎಲ್ಲ ಕನ್ನಡಿಗರು ರಾಜ್ಕುಮಾರ್ ಅಭಿಮಾನಿಗಳು ನಮ್ಮ ಗೋವಿಂದಣ್ಣ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಾನ್ ಮಾತಾಡಕ್ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಿದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸ್ನೇಹಿತರೆ ಈಗ ಬಂಧುಗಳೇ, ಈಗ ಒಂದ್ ನಿಮಿಷ ಈಗ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಹಾಗೂ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಆದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಹಿರಿಯ ಕನ್ನಡ ಪರ ಹೋರಾಟಗಾರರಾದಂತ ಶ್ರೀಮಾನ್ ಸಾರಾ ಗೋವಿಂದ್ರವರು ಮಾತನಾಡ್ತಾರೆ. ದಯಮಾಡಿ ನಾನು ಹೆಚ್ಚು ಮಾತನಾಡೋದಿಲ್ಲ, 5 ನಿಮಿಷದಲ್ಲಿ ಮುಗಿಸ್ತೇನೆ. ಇವತ್ತಿನ ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಬಂದಿರುವಂತ ನನ್ನೆಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ, ಎಲ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ 48 ವರ್ಷಗಳ ಕನ್ನಡದ ಹೋರಾಟದಲ್ಲಿ ನಾನು ಎಂದೂ ಯಾವತ್ತೂ ಯಾರಿಗೂ ತಲೆ ಬಗ್ಸಿಲ್ಲ, ಕನ್ನಡದ ವಿಚಾರದಲ್ಲಿ ರಾಜಿ ಆಗಿಲ್ಲ. ಅದಕ್ಕೆ ನನಗೆ ಶಕ್ತಿ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಈ ಒಬ್ಬ ಚೇತನ್ ಅನ್ನೋ ವ್ಯಕ್ತಿ ನನ್ನ ಮೇಲೆ ಪೊಲೀಸ್ ಇಲಾಖೆಗೆ ಮೊಕದ್ದಮೆಯನ್ನ ಹೂಡಿದ್ದಾನೆ. ಇಂತ 100 ಮೊಕದ್ದಮೆಯನ್ನ ಹೂಡಿದ್ರು ಸಾರಾ ಗೋವಿಂದ ಹೆದರೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಆದರ್ಶಗಳು ನನ್ನ ಜೀವನದಲ್ಲಿ ಹರಿದಾಡ್ತಾ ಇದೆ. ಸ್ನೇಹಿತರೆ, ಎಲ್ಲಿಂದ ಬಂದೆ ನೀನು? ನಿನಗೆ ಸಂಸ್ಕೃತಿ ಕಲ್ತಿಲ್ವಾ? ನಿಮ್ಮ ಅಮ್ಮ ಬುದ್ಧಿ ಹೇಳ್ಕೊಟ್ಟಿಲ್ವಾ? ಹಿರಿಯರು ಅಂದ್ರೆ ಏನು, ಈ ನಾಡಿಗೆ ಕೊಟ್ಟಿರುವಂತ ಕೊಡುಗೆ ಏನೇನಿದೆ ನಿನ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ವಾ? ಇವತ್ತು ನೀನೊಬ್ಬ ನಿರುದ್ಯೋಗಿ, ಉದ್ಯೋಗ ಇಲ್ದೇ ಮನೇಲಿ ಕೂತಿದ್ಯಾ. ಪುಕ್ಸಟ್ಟೆ ಪ್ರಚಾರಕ್ಕೆ ಇವತ್ತು ನೀನು ಬೀದಿಗೆ ಬಂದು ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯಾ? ರಾಜ್ಕುಮಾರ್ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ? ಅವರು ರಾಜ್ಕುಮಾರ್ ಅಂತ ಪುಣ್ಯಾತ್ಮನ ಪಡೆದಬಲ್ಲ ಈ ಕರ್ನಾಟಕದ ನಾವೇ ಪುಣ್ಯರು. ಅಂತ ಮಹಾನ್ ವ್ಯಕ್ತಿ ಅವರು ಯಾವುದಕ್ಕೂ ಕೂಡ ಆಸೆ ಪಟ್ಟವರಲ್ಲ, ರಾಜಕೀಯ ಪ್ರವೇಶ ಮಾಡಿದವರಲ್ಲ. ಅವ್ರೇನಾದ್ರೂ ಗೋಕಾಕ್ ಚಳುವಳಿ ಒಂದು ಚಳುವಳಿಯನ್ನ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ನಾವು ಅನಾಥ ಆಗ್ತಿತ್ತು. ನಮ್ಮನ್ನೆಲ್ಲ ರಕ್ಷಣೆ ಮಾಡಿರೋದು ರಾಜ್ಕುಮಾರ್ ಅವರು. ಅವರ 206 ಚಿತ್ರಗಳನ್ನ ನೋಡ್ಕೊಂಡು ಬನ್ನಿ. 206 ಚಿತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಂದೇಶವನ್ನ ಕೊಟ್ಟಂತ ಪುಣ್ಯಾತ್ಮ ರಾಜ್ಕುಮಾರ್ ಅವರು. ಭಾರತ ಸರ್ಕಾರ ಸುಮ್ನೆ ನಿಮ್ಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಬಿಡ್ತಾರ? ಸುಮ್ನೆ ನಿಮ್ಗೆ ಪಾಲ್ಕೆ ಪ್ರಶಸ್ತಿ ಕೊಟ್ಬಿಡ್ತಾರ? ಆ ಯೋಗ್ಯತೆ, ಆ ಘನತೆ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅವ್ರ ಮನೆಯವ್ರು ಯಾರು ಕೇಳಿಲ್ಲ ಜಾಗನ, ಸರ್ಕಾರ ಮುಂದೆ ಬಂತು. ಇಂಥ ಒಬ್ಬ ಪುಣ್ಯಾತ್ಮನ ಒಂದು ಸ್ಮಾರಕ ಏನ್ರಿ ರಾಜ್ಕುಮಾರ್ ಅವ್ರಿಗೆ ಜಾಗ ಇರ್ಲಿಲ್ವಾ? ಕುಮ್ಮಳಗೋಡಲ್ಲಿ ಅವರು 15 ಎಕರೆ ಜಾಗ ಇದೆ. ಅವ್ರಿಗೆ ಆಸೆ ಇದ್ದಿದ್ದು ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಪಕ್ಕ ಇದನ್ನ ನನ್ನ ಸ್ಮಾರಕ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆದ್ರೆ ಸರ್ಕಾರ ಈ ಪುಣ್ಯಾತ್ಮನ ಒಂದು ಸ್ಮಾರಕ
ಇವತ್ತು ಅದನ್ನ ಯಾರು ಸಮಾಧಿ ಅನ್ನೋದಿಲ್ಲ, ಪುಣ್ಯಭೂಮಿ ಅಂತಾರೆ. ಅಂತ ಪುಣ್ಯಭೂಮಿಯನ್ನ ಬೆಂಗಳೂರು ನಗರದಲ್ಲಿ ಮಾಡಬೇಕು, 4-6 ಜನಕ್ಕೆ ಹೊರಗಡೆಯಿಂದ ಬಂದಂತವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸರ್ಕಾರ ಅವತ್ತು ಮುಂದೆ ಬಂತು. ಅವತ್ತು ಸರ್ಕಾರ ಮುಂದೆ ಬಂದು ಆ ಒಂದು ಸ್ಮಾರಕವನ್ನ ಕಟ್ಟೋದಕ್ಕೆ ಅವಕಾಶ ಕೊಡ್ತು. ಇವತ್ತು ಎಷ್ಟು ಜನರಿಗೆ ಭಾರತದಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ಅಂತವ್ರ ಬಗ್ಗೆ ಎಲ್ಲ ಮಾತಾಡಿ ಮಹಾತ್ಮ ಗಾಂಧಿ ಅವರು 200 ವರ್ಷ ಗುಲಾಮಗಿರಿಯನ್ನ ಕೆತ್ತು ಒಗೆದು ಅದಕ್ಕೆ ಅಹಿಂಸಾ ಅನ್ನೋ ಒಂದು ಪದವನ್ನ ಇಟ್ಕೊಂಡು ಹೋರಾಟವನ್ನ ತಂದು ನಮ್ಗೆಲ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ಟ ಪುಣ್ಯಾತ್ಮ. ನಾಳೆ ಅವ್ರ ಬಗ್ಗೆನೂ ಮಾತಾಡ್ತೀರಾ? ಆ ಅಹಿಂಸಾ ಪದವನ್ನ ಇಟ್ಕೊಳ್ಳೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ? ಎಲ್ಲ ದಲಿತರ ಸಂಘಟನೆ 4 ಜನ ಹೇಳ್ಕೊಂಡು ಇವತ್ತು ಬೇರೆ ಬೇರೆ ನಾಯಕರ ಹೆಸರು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಮೊಕದ್ದಮೆ ಕೊಟ್ಟಿದೀಯ. ಅವರೆಲ್ಲ ನಗ್ತಾರೆ. ಅವರೆಲ್ಲ ನನ್ ಗೆಳೆಯರೇ, ಬಹಳಷ್ಟು ಜನ ನನ್ ಗೆಳೆಯರಿದ್ದಾರೆ, ಹಿರಿಯರಿದ್ದಾರೆ. ನಾವು ಯಾವತ್ತು ಇಡೀ ಕರ್ನಾಟಕದಲ್ಲಿ 16,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಕಟ್ಟಿ ಇಡೀ ನಾಡಿಗೆ ಕನ್ನಡ ಹೋರಾಟವನ್ನ ತಗೊಂಡೋದೆ. ನಾನು ಒಂದೇ ಒಂದು ದಿನ ಯಾರೇ ಸಂಘಟನೆಯವರು ಬಂದ್ರು ಕೂಡ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ. ಅದಕ್ಕೆ ಸಾಕ್ಷಿ ಇಲ್ಲಿರೋರೆ. ಯಾರೊಬ್ಬರು ಜಾತೀಯತೆಯನ್ನ ಮೀರಿ ಬೆಳೆದಂತವ್ನು ನಾನು. ಯಾವತ್ತೂ ಕೂಡ ನಾನು ಅದನ್ನ ಬಯಸಿದವನಲ್ಲ, ಅದನ್ನ ಹೇಳಿದವನಲ್ಲ. ಸ್ನೇಹಿತರೆ, ಅವ್ರಿಗೆ ಗೊತ್ತಾಗ್ಬೇಕು. 1991 ಇಸ್ವಿ ಬಹಳಷ್ಟು ಜನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರಿದ್ದಾರೆ. ನವೆಂಬರ್ 11ನೇ ತಾರೀಕು ನನ್ನ ಜೀವಮಾನದಲ್ಲಿ ಆ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಕಾವೇರಿ ನದಿ ತೀರ್ಪು ಬಿದ್ದಾಗ, ಕಾವೇರಿ ನದಿ ತೀರ್ಪು ತಮಿಳುನಾಡಿಗೆ ಬಿದ್ದಾಗ ಇಲ್ಲಿರುವಂತ ತಮಿಳಿಗರು ಅವತ್ತು ಪಟಾಕಿ ಹೊಡಿತಾರೆ, ಸಿಹಿ ಅಂತಾರೆ, ಸಂಭ್ರಮ ಆಚರಣೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಅವತ್ತು ಬೆಂಗಳೂರಲ್ಲಿ ಇದ್ದ ಜನ ಎದ್ರು ಕರ್ನಾಟಕದ ಬೆಂಗಳೂರು ನಗರದಲ್ಲಿರುವಂತ ಕನ್ನಡಿಗರನ್ನ ಸತ್ತಿಲ್ಲ, ಬದುಕಿದ್ದೀವಿ ಅಂತ ತೋರಿಸ್ಕೊಟ್ರು. 26 ಜನ ರಾಜ್ಕುಮಾರ್ ಅಭಿಮಾನಿ ಸಂಘದ ಕಾರ್ಯಕರ್ತರು ಗುಂಡಿಗೆ ಬಲಿಯಾದ್ರು. ಇದನ್ನ ಯಾರು ಕೇಳ್ತಾರೆ? ಅವತ್ತೇನೋ ಗಲಭೆ, ಲೂಟಿ ಏನೇನೋ ಆಯ್ತು. ಸುಮಾರು 100 ಜನ ತಮಿಳಿನ ಲಾಯರ್ಗಳು, ವಕೀಲರು ನನ್ನ ಮೇಲೆ, ಚಿದಾನಂದ ಮೂರ್ತಿ ಅವ್ರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮೊಕದ್ದಮೆಯನ್ನು ಹೂಡ್ತಾರೆ. 100 ಜನ. ನನ್ನ ವಿಚಾರಣೆ ಪ್ರತ್ಯೇಕವಾದಂತ ನ್ಯಾಯಾಲಯವನ್ನ ಮಾಡ್ತಾರೆ. ಅವತ್ತು ಬಸವ ಭವನದಲ್ಲಿ ಅವತ್ತು ನಮ್ಮ ವಿಚಾರಣೆಗೆ ನಮಗೆ ಪ್ರತ್ಯೇಕ ನ್ಯಾಯಾಲಯ ಮಾಡ್ತಾರೆ. ಅವತ್ತು ನ್ಯಾಯಮೂರ್ತಿಗಳು ND ವೆಂಕಟೇಶ್ ಮೂರ್ತಿ ಅವರು, ಒಬ್ಬ ವಕೀಲರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಜಡ್ಜ್ ಆಗಿ ಅವರು ತೀರ್ಕೊಂಡ್ರು. ಆ ಪುಣ್ಯಾತ್ಮ ನನ್ನ ಹತ್ರ ಬರ್ತಾರೆ. ಬಂದು ನಿಮ್ಮ ಪರವಾಗಿ ನಾನು ವಾದ ಮಾಡ್ತೀನಿ, ₹1 ನೀವು ನನಗೆ ಕೊಡ್ಬೇಡಿ, ₹1 ನನಗೆ ನೀವು ಯಾರು ಕೊಡ್ಬೇಡಿ, ನನಗೆ ನಿಮ್ಮ ಹೇಳಿಕೆಗಳು ಮಾತ್ರ ಬೇಕು ಅಂತ ಹೇಳಿ ಅವತ್ತು ಮಾಡಿದ್ರು. 15 ದಿನ ನಡೆದ ಮೇಲೆ ನನ್ನನ್ನು ನಿರಪರಾಧಿ ಅಂತ ಕೋರ್ಟ್ ಬಿಡುಗಡೆ ಮಾಡ್ತು. ಅಂತದಕ್ಕೆ ನಾನು ಹೆದರಿಲ್ಲ. ಇವತ್ತು ಚೇತನ ಕೊಟ್ಟಿರೋ ಮೊಕದ್ದಮೆಗೆ ಸಾರಾಗೋದು ಹೆದರ್ತೀರಾ? ನನಗೆ ಒಂದು ಪುಣ್ಯ ರೀ, ಜೈಲ್ಗೆ ಹೋದ್ರು ಒಂದು ಪುಣ್ಯ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ದವನ್ನ ಎದುರಿಸಿ ಜೈಲ್ಗೆ ಹೋಗಿದ್ದಾರೆ ಅಂತಾರೆ. ನನಗೇನು ಇಲ್ಲ. ಆಮೇಲೆ ನಿನಗೆ ಗೊತ್ತಾಗುತ್ತೆ ಏನು ಅಂತ. ಯಾವುದಕ್ಕೂ ನಾನು ಹೆದರನಲ್ಲ. ನೀವು ಎಲ್ರು ತಿಳ್ಕೊಳ್ಳಿ, ನಾನೇನೋ ಇಲ್ಲಿ ಕೋರ್ಟ್ ಇನ್ನೊಂದಕ್ಕೆ ಹೆದರ್ಕೊಂಡು ಏನೋ ಮಾಡ್ತಾ ಇದ್ದೀನಿ ಅಂತ ದೇವರಾಣೆ ಪ್ರಮಾಣವಾಗ್ಲೂ ಇಲ್ಲ. ಅವನ್ ಕೊಟ್ಟಿರೋದಕ್ಕೆ ನಾನು ಮೊಕದ್ದಮೆ ಹೂಡ್ಬೇಕು ಅನ್ನೋದೇ ಉದ್ದೇಶ ವಿನಃ ಆ ಒಂದು ಮೊಕದ್ದಮೆಗೆ ನಾನು ಹೆದರೋ ಮಗನೂ ಅಲ್ಲ. ಹೆದರಿದ್ರೆ ನಾನು 45 ವರ್ಷದಿಂದ ಈ ಹೋರಾಟವನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಬಂದಿದ್ದಾರೆ, ಕುಣಿಗಲ್ಲಿಂದ ಬಂದಿದ್ದಾರೆ, ದೊಡ್ಡಬಳ್ಳಾಪುರ, ಮಂಡ್ಯ, ಈ ಕಡೆ ಎಲ್ಲಾ ಕಡೆ ಬಂದಿದ್ದಾರೆ. ನಾನು ಯಾರಿಗೂ ಹೇಳಿಲ್ಲ, ತಿಳ್ಕೊಂಡು ಬಂದಿದ್ದಾರೆ. ನಾನು ಕರೆಯನ್ನ ಕೊಟ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅವಕಾಶ ಬೇಡ. ಚಿತ್ತಿ ಇನ್ನೊಬ್ಬನಿಗೋಸ್ಕರ ನನ್ನ ಕನ್ನಡ ಪರ ಹೋರಾಟಗಾರನ ಬಳಸ್ಕೊಳ್ಳೋದು ನಾನಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ.
ಆ ಒಂದು ಪುಣ್ಯಾತ್ಮನ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಬೇಕು. ಆ ಪುಣ್ಯಾತ್ಮ ಸಂವಿಧಾನ ಬರೆದೇ ಹೋಗಿದ್ರೆ ನಾವೆಲ್ಲ ಎಲ್ಲಿರ್ತಿದ್ದೋ. ಇವತ್ತು ಅಂತ ಸಂಘಟನೆಯ 4-6 ಜನರನ್ನ ಸೇರಿಸ್ಕೊಂಡು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಹರಿ ಬಿಟ್ಟು ಏನೋ ಒಂದು ಮಾಡ್ತಾ ಇದ್ದಾರೆ. ಇದೆಲ್ಲ ನಿನ್ನ ಪ್ರಚಾರದ ಗಿಮಿಕ್ಸು ಅಂತ ಜನಕ್ಕೆ ಗೊತ್ತು. ನಾವು ಇವತ್ತು ಕುಮಾರ್ ನಾಯಕ್ ಇಲ್ಲೇ ಇದ್ದಾರೆ. ನಾನೇನಾದ್ರು ಅವ್ರ ಮನೆ ಹೋಗಕ್ಕೆ ನುಗ್ಗಿದ್ನ? ಅದಕ್ಕೆ ಸಾಕ್ಷಿ ನೀವೇ. ನನ್ನ ಮನೆ ಒಳಗೆ ನುಗ್ಗಿ ದಾಂಧಲೆ ಮಾಡಿ ಅಂತ ಹೇಳಿ ಮೊಕದ್ದಮೆಯನ್ನು ಹೂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ನಿನ್ನೆ ವಾಟಾಳ್ ನಾಗರಾಜ್ ಅವರು ಮಾತಾಡಿದ್ದಾರೆ. ಸಾರಾ ಗೋವಿಂದ್ ಅವರು ಕರೆದು ಮಾತಾಡ್ಬೇಕಾಗಿತ್ತು. ಹೆಂಗೆ ಪೊಲೀಸ್ ಇಲಾಖೆಯವರು ಇದನ್ನ ತಗೊಂಡ್ರು ಅಂತ ಹೇಳ್ಬಿಟ್ಟು. ದಯಮಾಡಿ ಇಲ್ಲಿ ಪೊಲೀಸ್ ಇಲಾಖೆಯವರು ಯಾರು ಇದ್ರೆ ಇಲ್ಲಿ ನಾವು ಆ ಪೊಲೀಸ್ ಇಲಾಖೆಗೆ ಮನವಿಯನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾರಾದ್ರೂ ಪೊಲೀಸ್ನವರು ನಮ್ಮನ್ನ ಕರ್ಕೊಂಡು ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ನನಗೂ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಈಗಾಗಲೇ ನ್ಯಾಯಮೂರ್ತಿಗಳು ಯಾವುದೇ ಪ್ರತಿಭಟನೆ ಮೆರವಣಿಗೆ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನ ಉಲ್ಲಂಘನೆ ಮಾಡುವಂತವ್ರು ನಾವಲ್ಲ. ಆ ಆಜ್ಞೆಯನ್ನ ಪರಿಪಾಲನೆ ಮಾಡ್ತೀವಿ. ನಾವು ಸುಮಾರು ಒಂದು 15-20 ಜನ ಶೇಷಾದ್ರಿಪುರಂ ಇದಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಮೊಕದ್ದಮೆಯನ್ನ ಸಲ್ಲಿಸ್ಬಿಟ್ಟು ಬರ್ತೀವಿ. ಸ್ನೇಹಿತರೆ ನೋಡಿ, ನಾನು ಹೇಳ್ತೀನಿ, ಇವತ್ತು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಕನ್ನಡದ ವಿಷಯ ಬಂದಾಗ ಯಾವುದೇ ಸಂಘಟನೆ ನ್ಯಾಯಯುತವಾಗಿ ಹೋರಾಟ ಮಾಡುವಾಗ ಎಲ್ಲರೂ ಕೈ ಜೋಡಿಸಿ. ಒಬ್ಬ ಸಾರಾಗೋವಿಂದ ಬಿಟ್ಬಿಡಿ, ಎಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿದಿದ್ರೆ, ಬೆಂಗಳೂರು ನಗರದಲ್ಲಿ ಕನ್ನಡಿಗ ಕೈ ಎತ್ತಿ ಧ್ವನಿಯನ್ನ ಎತ್ತಾ ಇದ್ರೆ, ಕನ್ನಡಿಗ ಬದುಕ್ತಾ ಇದ್ರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರೇ ಕಾರಣ, ಬೇರೆ ಯಾರು ಅಲ್ಲ. ನಮ್ಮನ್ನ ಆಳುವಂತ ಜನ ಭಾಷೆ ಕನ್ನಡಿಗರ ಬಗ್ಗೆ ಅಷ್ಟೊಂದು ವ್ಯಾಮೋಹವನ್ನ ತೋರಿಸ್ತಾ ಇಲ್ಲ. ಸ್ನೇಹಿತರೆ, ರಾಜ್ಕುಮಾರ್ ಎಂತ ಶಕ್ತಿ! ಒಂದು ಗೋಕಾಕ್ ಚಳವಳಿ ಒಂದು 25-30 ವರ್ಷದಿಂದ ರಾಜಭಾರ ಮಾಡ್ಕೊಂಬಂತ ಸರ್ಕಾರವನ್ನ ಬೀಳಿಸುವಂತ ಶಕ್ತಿ ರಾಜ್ಕುಮಾರ್ ಒಬ್ಬರಿಗೆ ಇದ್ದಿದ್ದು. ಹಾಗಾಗಿ ಸ್ನೇಹಿತರೆ, ಇವತ್ತು ಅವರ ಅಭಿಮಾನಿಗಳಾಗಿ ನಾವಿನ್ನೂ ಬದುಕಿದ್ದಂಗೆ, ನಾವಿನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ನಮ್ಮ ಎದುರುಗಡೆ ರಾಜ್ಕುಮಾರ್ನ ಟೀಕೆ ಮಾಡಿದ್ರೆ ನಾವ್ ಹೆಂಗೆ ಸಹಿಸ್ಕೊಳಕ್ಕಾಗತ್ತೆ? ಬರ್ತಾ ಒಂದ್ ಮಾತು, ಅದು ಆಕ್ರೋಶ. ನಾನು ಇಲ್ಲ ಅಂತ ಹೇಳಲ್ಲ, ಆಕ್ರೋಶ ಆ ಮಟ್ಟದಲ್ಲಿ ಹೇಳಿದ್ದೀನಿ. ಅವತ್ತು ನಾನು ಆ ಆಕ್ರೋಶದಲ್ಲಿ ಮಾತಾಡದೆ ಹೋಗಿದ್ರೆ ನೀನ್ ಎಲ್ಲೋ ಹೋಗ್ಬಿಡ್ತಿದ್ದೆ, ಏನೋ ಆಗ್ಬಿಡ್ತಿದ್ದೆ. ಅವತ್ತು ನೀನು ಉಳಿದಿದ್ಯಾ, ಅದನ್ನು ಯೋಚನೆ ಮಾಡು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾನು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಹೆದರ್ಕೊಂಡಂತೂ ಅಲ್ಲ. ನಿಮ್ಮೆಲ್ರಿಗೂ ಇದು ಗೊತ್ತಾಗ್ಬೇಕು, ಇಡೀ ನಾಡಿಗೆ ಇದು ಗೊತ್ತಾಗ್ಬೇಕು. ಎಂತ ಅವಿವೇಕಿ ಎಂಥವ್ರ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನ್ನ ಜೊತೆ ಒಕ್ಕೂಟದವರು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಯವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಕನ್ನಡ ಪರ ಸಂಘಟನೆಗಳು, ವಿಷ್ಣುವರ್ಧನ ಅಭಿಮಾನಿಗಳು, ಆಮೇಲೆ ಕನ್ನಡ ಸೇನೆ, ದಲಿತ ಸಂಘಟನೆಗಳು, ಎಲ್ಲರೂ, ವಿಷ್ಣು ಸೇನಾ, ಎಲ್ಲರೂ ಇದ್ದಾರೆ. ಅಲ್ಲಿ ಯಾರಿಗೋ ಓದಗಿದ್ದಕ್ಕೆ ದಯಮಾಡಿ ಯಾರು ಕೂಡ ಸಹ ಕಲಾವಿದರು ಬಂದವ್ರೆ, ಪೋಷಕ ಕಲಾವಿದರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ. ನನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷಗಳು ಬಂದಿದ್ದಾರೆ. ಎನ್ ಸುರೇಶ್ ಅವರು ಬಂದಿದ್ದಾರೆ. ನಮ್ಮ ಭೈರಪ್ಪ ಇಲ್ಲಿ ಅಲ್ಲ ಹರೀಶ್ ಅಲ್ಲ, ಒಂದ್ ನಿಮಿಷ ಹರೀಶ್ ಬೈಲಪ್ಪ ಇಲ್ಲಿ, ಹರೀಶ್ ಬಂದವರ ಬನ್ನಿ. ಒಂದ್ ನಿಮಿಷ. ಇವತ್ತು ಬಹಳಷ್ಟು ಸಂಘಟನೆಗಳು ಬಂದಿದ್ದಾರೆ. ನಿಮ್ಮೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಒಕ್ಕೂಟದ ಅಧ್ಯಕ್ಷ ಆದಂತಹ ಸೋಮಶೇಖರ್ ಅವರು ಇದ್ದಾರೆ. ಏನೇ ಆಗಲಿ ಇವರ ಯಾವ ಸಂಘಟನೆನೂ ಕೂಡ ಸಾರಾ ಗೋವಿಂದ್ ಅವರು ದುರುಪಯೋಗ ಮಾಡ್ಕೊಳಲ್ಲ. ದಯಮಾಡಿ ಈಗ ಮತ್ತೊಬ್ಬ ಹೋರಾಟಗಾರರು ನಮ್ಮ ಹರೀಶ್ ಬೈಲಪ್ಪ ಅವರು ತಡವಾಗಿ ಬಂದಿದ್ದಾರೆ. 1-2 ಮಾತಾಡಿದ್ರೆ ನಿಮ್ಮ ಸಭೆ ಮುಕ್ತಾಯ ಆಗುತ್ತೆ. ದಯವಿಟ್ಟು ಯಾರು ಮಾತಾಡದೇ ಇದ್ದವರು
ದಯವಿಟ್ಟು ಬೇಸರ ಪಟ್ಕೊಬೇಡಿ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಮನ್ನ ಕೇಳ್ಕೊಡ್ತೀನಿ. ಕೊನೆಯದಾಗಿ ಹರೀಶ್ ಬೈರಪ್ಪ ಅವರು ಸೇರಿರುವಂತಹ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ, ಕನ್ನಡಪರ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾವು ಪ್ರಾರಂಭದಿಂದಲೂ ಕೂಡ ಈತನನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಪ್ರಾರಂಭ ದಿನಗಳಿಂದಲೂ ಕೂಡ ಈ ನಾಡಿನ ಹಿರಿಯರ ಬಗ್ಗೆ, ಈ ದೇಶದ ಹಿರಿಯರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಸಂದರ್ಭದಲ್ಲಿ, ಈ ಅಯೋಗ್ಯ ಚೇತನ್ ಅನ್ನುವಂಥವನು ಕೆಟ್ಟದಾಗಿ ಮಾತಾಡುವ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಗಟ್ಟಿಯಾಗಿ ಧ್ವನಿ ಮಾಡಬೇಕಾಗಿತ್ತು, ಈತನಿಗೆ ಬುದ್ಧಿ ಕಲಿಸಬೇಕಾಗಿತ್ತು. ಯಾವಾಗ ಈತನಿಗೆ ಪ್ರಚಾರ ಸಿಕ್ಕತ್ತೆ, ಸುಮ್ನೆ ಆಗೋಣ ಬೇಡ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಆವತ್ತು ಆತ ಏನ್ ಮಾಡ್ದ, ಇದನ್ನ ಬೆನಿಫಿಟ್ ಆಗಿ ತಗೊಂಡ ಮತ್ತೆ ಈತನ ಹುಚ್ಚಾಟವನ್ನ ಪುನರಾವರ್ತನೆ ಮಾಡ್ತಾ ಇದ್ದಾನೆ. ಈತನಿಗೆ ಬೆಂಬಲವಾಗಿ 4-5 ಜನ ಸಂಘಟನೆಗಳು ಅಂತ ಹೇಳಿ, ಏನು ಒಂದು 7-8 ಸಂಘಟನೆಗಳು ಅಂತ ಹೇಳಿ ಏನ್ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕೊಂಡಿದ್ದಾನೆ. ಈ ಸಂಘಟನೆಗಳಿಗೆ ನನ್ನ ನೇರ ಪ್ರಶ್ನೆ, ನಿಮಗೇನಾದ್ರೂ ನಿಜವಾದ ಕನ್ನಡದ ಕಳಕಳಿ, ಈ ನಾಡಿನ ಪರವಾದಂತ ನಿಜವಾದ ಕಳಕಳಿ ಇದ್ರೆ ಆ ಅಯೋಗ್ಯ ಚೇತನ್ ಮಾಡಿದಂತ ಕೆಲಸವನ್ನ ನೀವೆಲ್ಲರೂ ಗಟ್ಟಿಯಾಗಿ ಖಂಡಿಸ್ಬೇಕಾಗಿತ್ತು, ಮುಲಾಜಿಲ್ದೆ ಖಂಡಿಸ್ಬೇಕಾಗಿತ್ತು. ನೀವ್ ಯಾವಾಗ ಅವ್ರ ಜೊತೆ ನಿಂತ್ಕೊಂತಾ ಇದ್ದೀರಿ ಅನ್ನುವಂತ ಸಂದೇಶವನ್ನ ಈ ರಾಜ್ಯಕ್ಕೆ ಕೊಡ್ತು. ಆ ಸಂದೇಶ ಯಾವ ರೀತಿ ಹೋಯ್ತು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರಿನ ವಿರುದ್ಧ ನೀವು ನಿಂತಿದ್ದೀರಿ ಅನ್ನುವಂತ ಸಂದೇಶ ಆಯ್ತು. ಮತ್ತೆ ನನಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಜನ ಡಾಕ್ಟರ್ ರಾಜ್ಕುಮಾರ್ ವಿಚಾರವಾಗಿ ಮಾತಾಡಿದ್ದೀರಿ ಅಂತ ಹೇಳಿ ಧ್ವನಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ರಾಜ್ಯದ ದೊಡ್ಡ ನಟರುಗಳು ಏನ್ ಮಾಡ್ತಾ ಇದ್ದೀರಿ ನೀವು? ಈ ರಾಜ್ಯದ ದೊಡ್ಡ ನಟರುಗಳು, ನಟಿಯರು ಡಾಕ್ಟರ್ ರಾಜ್ಕುಮಾರ್ ನಿಮಗ್ ಬೇಕಾಗಿಲ್ವೇ? ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟ ಅಲ್ಲ, ಇಡೀ ಚಿತ್ರರಂಗವನ್ನ ತನ್ನ ಬೆನ್ನೆ ಹಿಂದಿ ಕಟ್ಕೊಂಡು ಕನ್ನಡಕ್ಕೂ ಅನ್ಯಾಯ ಆದಾಗ ಬೀದಿಗಿಳಿತಾ ಇದ್ದಂತ ಏಕೈಕ ನಟ. ಆ ಕಾರಣಕ್ಕೋಸ್ಕರ ಇವತ್ತು ಡಾಕ್ಟರ್ ರಾಜ್ಕುಮಾರ್ನ ನಾವು ಇಷ್ಟೊಂದು ಸಮರ್ಥನೆಯನ್ನ ಮಾಡ್ಕೊಂತ ಇದೀವಿ. ಸ್ನೇಹಿತರೆ, ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಹಿರಿಯರು ಮಾತಾಡಿದ್ದಾರೆ. ನನ್ನ ಈ ಮಾತಿನ ಮೂಲಕ ನಾನು ಮುಗಿಸ್ತೀನಿ. ಈಗ ಸಾರಾ ಗೋವಿಂದ್ರ ಅವರ ಮೇಲೆ ಏನು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ, ಮೊದಲನೇದಾಗಿ ಆ ಏನು ಇನ್ಸ್ಪೆಕ್ಟರ್ ಯೋಚನೆ ಮಾಡಬೇಕಾಗಿತ್ತು, ಜನರ ಸಾಮರಸ್ಯವನ್ನ ಹಾಳು ಮಾಡ್ತಾ ಇರುವಂತ ಚೇತನ್ ಮೇಲೆ ಮೊದಲು ಪ್ರಕರಣವನ್ನು ದಾಖಲು ಮಾಡಬೇಕಾಗಿತ್ತು. ನಾವು ಕೂಡ ಆಯ್ತು ಬಿಡ ಹೋಗ್ಲಿ ನೋಡೋಣ ಅಂತ ಹೇಳಿ ಸುಮ್ನೆ ಇದ್ರೆ, ಈಗ ಹಿರಿಯರಾದಂತ ಸಾರಾ ಗೋವಿಂದ್ರ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಾವು ಇನ್ನು ಸುಮ್ನೆ ಕೂರೋದಿಲ್ಲ. ಆತ ವಿದೇಶಿ ಪ್ರಜೆ, ಕರ್ನಾಟಕದ ಪ್ರಜೆ ಅಲ್ಲ. ಇಲ್ಲಿ ಬಂದು ನಮ್ಮ ಸಾಮರಸ್ಯ ಜೀವನವನ್ನ, ಕನ್ನಡಿಗರ ಭಾವನೆಗಳನ್ನ ಕೇಳಿಸ್ತಾ ಇರುವಂತವನ ವಿರುದ್ಧ ನಾವು ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಹೇಗ್ ಮಾಡ್ತೀವಿ ಅಂತ ಮಾಡಿ ತೋರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಇವತ್ತಿನ ಈ ಸಭೆಗೆ ಆಗಮಿಸಿದ ಮಾಧ್ಯಮದ ಎಲ್ಲಾ ಗೆಳೆಯರಿಗೂ, ಯೂಟ್ಯೂಬಿನ ಪ್ರತಿನಿಧಿಗಳಿಗೂ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ, ದಲಿತ ಪರ ಸಂಘಟನೆಗಳಿಗೂ ನಾವೀಗ ಮಾಧ್ಯಮದ ಗೆಳೆಯರು ನಾವು ದಯಮಾಡಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಅಂದ್ರೆ ಸ್ಟಂಪ್ ಕ್ಲಿಯರೆನ್ಸ್ ಸ್ಮಾರಕಕ್ಕೆ ಅಪಮಾನ ತೋರಿದ ಕನ್ನಡ ದ್ರೋಹಿ ಚೇತನ್ಗೆ ಹೇಳಿ ಧಿಕ್ಕಾರ. ಅಣ್ಣವರ ಸ್ಮಾರಕಕ್ಕೆ ಅಪಮಾನ ತೋರಿದ ಚೇತನ್ಗೆ ಹೇಳಿ ಧಿಕ್ಕಾರ. ಅಣ್ಣವರ ಅಪಮಾನ ತೋರಿದ ಚೇತನ್ಗೆ ಹೇಳಿ ಧಿಕ್ಕಾರ. ನಾಡದ್ರೋಹಿ ಚೇತನ್ ಗಡಿಪಾರಾಗಲಿ ನಾಡದ್ರೋಹಿ ಚೇತನ್ ಗಡಿಪಾರು ಮಾಡಲೇಬೇಕು. ಚೇತನ್ಗೆ ಹೇಳಿ ಧಿಕ್ಕಾರ. ಅಣ್ಣವರ ಸ್ಮಾರಕಕ್ಕೆ ಅಪಮಾನ ತೋರಿದ ಚೇತನ್ಗೆ ಹೇಳಿ ಧಿಕ್ಕಾರ. ತೊಲಗಲಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.